ವೆಲ್ಕಮ್ ಟು ಮೈ ಕುಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಆಲೂ ಟಿಕ್ಕಿ ಮಸಾಲ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ. ಒಂದು 6 ಆಲೂಗೆಡ್ಡೆನ ತಗೊಂಡು ಅದರ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೊಳ್ಳಿ. ತುರಿದಿರೋಂಥ ತುರಿನ 2 ಸಲ ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಬಿಸಿನೀರಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿ ಆ ತುರಿಗೆ ತಣ್ಣೀರನ್ನು ಹಾಕಿಬಿಟ್ಟು ತೊಳೆದು ಎಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಬೇಸಿನ್ಗೆ ಎತ್ತಿಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದಕ್ಕೆ ಸ್ಟಫಿಂಗಿಗೆ ಒಂದು ಸ್ವಲ್ಪ ಹಸಿ ಬಟಾಣಿ, ಒಣದ್ರಾಕ್ಷಿ, ಹುರಿದಿರೋಂಥ ಕಡಲೆ ಬೀಜ, ಸ್ವಲ್ಪ ಚಾಟ್ ಮಸಾಲ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಕಲಸಿ ಒಂದು ಸೈಡ್ಗೆ ಇಟ್ಕೊಳ್ಳಿ. ಈಗ ಕಲಸಿರೋಂಥ ಆಲೂಗೆಡ್ಡೆ ಮಿಶ್ರಣನ ವಡೆ ಆಕಾರದಲ್ಲಿ ತಟ್ಟಿಬಿಟ್ಟು ಅದರ ಮಧ್ಯೆ ಕಲಸಿರೋಂಥ ಬಟಾಣಿ ಮಿಶ್ರಣನ ಇಟ್ಬಿಟ್ಟು ಅದರ ಮೇಲೆ ಮತ್ತೆ ಆಲೂಗೆಡ್ಡೆ ತುರಿಯನ್ನು ಹಾಕಿ ಕೈಯಲ್ಲಿ ವಡೆ ಆಕಾರದಲ್ಲಿ ಚೆನ್ನಾಗಿ ತಟ್ಕೊಳ್ಳಿ. ತಟ್ಟಿರೋಂಥ ವಡೆನ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆ ಶಾಲು ಫ್ರೈ ಮಾಡ್ಕೊಳ್ಳಿ, ಡೀಪ್ ಫ್ರೈ ಮಾಡಬೇಡಿ. ಮಾಡಿರೋಂಥ ವಡೆಗಳನ್ನು ಒಂದು ತಟ್ಟೆಗೆ ಸರ್ವ್ ಮಾಡಿ ಅದಕ್ಕೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಆಮೇಲೆ ಟೊಮೊಟೊ ಸಾಸು, ಮೊಸರು, ಖಾರದ ಪುಡಿ, ಉಪ್ಪು ಎಲ್ಲವನ್ನು ಹಾಕಿ ಆಮೇಲೆ ಖಾರ ಬೂಂದಿ ಸಹ ಹಾಕ್ಬಿಟ್ಟು ಸರ್ವ್ ಮಾಡಿ. ಇದು ಸಂಜೆ ಟೈಮ್ ಟೀ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹೊಸ ಸ್ನ್ಯಾಕ್ಸ್ ರೆಸಿಪಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ.